ಇಟ್ಟು ಅರ್ಥ ಆಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಮಾತಿನಿಂದಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಬದಲಾಗಿಲ್ಲ, ಆದರೆ ಕಾಲಕ್ಕೆ ಅನುಗುಣವಾಗಿ ವಿಕಾಸಗೊಳ್ಳುತ್ತಿದೆ. ವಿಕಾಸಗೊಳ್ಳಿಕ್ಕೆ ಕಾಲಕ್ಕೆ ತಕ್ಕಂಗೆ ನಾನು ಹಲವು ಸಲ ಮಾತಾಡಿದ್ದೆ ಈ ಮಾತನ್ನು ತಮ್ಮೊಂದಿಗೆ. ವಿಕಾಸ ಅನ್ನುವಂಥ ಶಬ್ದ ಬಳಸೋದಾಗಿ ಬದಲಾಗ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಡಿಫ್ರೆಂಟ್ ಏನಪ್ಪ ಅಂದರೆ ಇಲ್ಲ, ವಿಕಾಸ ಅಂದರೆ ಈಗ ನೋಡಿರಿ, ಮೊದಲ ಮೆರಿಟ್ ಅಂತ ಹೇಳ್ತಾ ಇತ್ತು ಜನಸಂಖ್ಯೆ ಇದ್ದಾಗ, ಅದ್ರ ಪೂರ್ವದಲ್ಲ ಮೆರಿಟಪ್ಪ ಆದ್ಯತೆ ಇರಬೇಕಂತ ಇದು ಯಶಸ್ವಿ ಆಗಲಿಲ್ಲ. ಈಗ ಅನಿವಾರ್ಯವಾಗಿ OBC, SC ST ಉಳಿದ ಎಲ್ಲ ಜನರನ್ನು ತನ್ನೊಳಗೆ ತಕ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಇದರರ್ಥ ನಾವು ನಮ್ಮೊಳಗೆ ತೊಗೊಳ್ತೀವಿ ಅವ್ರನ್ನ, ಹಿಂದೂಗಳು ಬಟೆಂಗೆ ಅಥವಾ ಗಟೆಂಗೆ ಆಗ್ತದೆ, ಒಂದಿರಬೇಕು ಆಗಬೇಕು. ಆದರೆ ನಾವು ಮೂಲ ಬದಲಾಗಿಲ್ಲ, ನಾವು ಇನ್ನೂ ವರ್ಣಾಶ್ರಮ ಪದ್ಧತಿಯಲ್ಲಿ ವಿಶ್ವಾಸ ಇಡ್ತಾ ಇದ್ದೀವಿ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಅವ್ರು ಅಲ್ಲ ಹೇಳಿಬೋದು ಈ ಮಾತನ್ನು, ಇಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ. ಆದರೆ ತಮ್ಮ ಮೂಲ ಗುಣವನ್ನು ಬಿಡುವುದಿಲ್ಲಪ್ಪ ನಾವು ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇದು ಒಂದು 100 ವರ್ಷ ಆ ಸಂದರ್ಭದಲ್ಲಿ ಶತಕ ಅನ್ನುವಂಥ ಸಿನಿಮಾದ ಹಾಡು ತಯಾರು ಮಾಡೋದು ಮಾತಾಡಿದ್ದಾರೆ. ಅಂದ್ರೆ ಈ ಸ್ವಯಂ ಸೇವಕ ಸಂಘ ತನ್ನ ಮೂಲ ಢಾಂಚ ಏನದ ಅದನ್ನು ಬದಲು ಮಾಡೋದಿಲ್ಲ ಅಂತ. ಆದರೆ ಮೀಸಲಾತಿನ ಒಪ್ಕೊಳ್ತೀವಿ, ರಾಷ್ಟ್ರಧ್ವಜವನ್ನು ಒಪ್ಕೊಳ್ತೀವಿ, ನಾವು ಹಿಂದೂಗಳೆಲ್ಲ ಒಂದು ಅಂತ ಹೇಳ್ತೀವಿ, ನಾವೆಲ್ಲ ಒಂದನ, ನಮ್ಮ ಜಾತಿ ಪದ್ಧತಿ ಇಲ್ಲ, ಎಲ್ಲರೂ ಹೇಳ್ತೀವಿ. ಇದು ಎಲ್ಲ ವಿಕಾಸವಾದ ಮೂಲದಿಂದ ಬೆಳೀತಾ ಹೋಗ್ತದೆ. ಇದಕ್ಕೆ ಹೆಡಗೇವಾರವರ ಕಾರಣ ನಮಗೆ ಇದೆಲ್ಲ ಆಗೋದಕ್ಕೆ ಅಂತೇಳಿ. ಸಂಘವು